ಸತ್ತಪ್ಪ ಬಂಧುಗಳೇ, ಇವತ್ತು ನಮ್ಮ ಚಳ್ಳಕೆರೆ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಮಸೀದಿಗಳ ಕೆಲವು ಮುಖಂಡರುಗಳು ಮತ್ತು ಚಳ್ಳಕೆರೆಯಲ್ಲಿರ್ತಕ್ಕಂಥ ನಮ್ಮ ಗ್ಯಾರೇಜ್ಗಳಲ್ಲಿ ದುಡಿತಕ್ಕಂಥ ಶ್ರಮಿಕ ವರ್ಗ ಅವರೆಲ್ಲರೂ ಸೇರಿ ರಂಜಾನ್ ಹಬ್ಬದ ಪ್ರಯುಕ್ತ ಒಂದು ಇಫ್ತಿಯಾರ್ ಕೂಟವನ್ನು ಚಳ್ಳಕೆರೆ ಬೆಂಗಳೂರು ರಸ್ತೆಯಲ್ಲಿರ್ತಕ್ಕಂಥ ಈದ್ಗಾ ಮೈದಾನದ ಪ್ರದೇಶದಲ್ಲಿ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೈಗೊಂಡಿದ್ದರು. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ, ನಾವು ಪ್ರತಿ ವರ್ಷ ಅಲ್ಲಾಹನ ಹೆಸರಿನಲ್ಲಿ ಏನು ಉಪವಾಸ ವ್ರತವನ್ನು ಆಚರಣೆ ಮಾಡ್ತೀವಿ, ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಈದ್ಗಾ ಮೈದಾನದಲ್ಲಿ ಅನೇಕ ವರ್ಷಗಳಿಂದ ನಮಗೆ ಎಲ್ಲ ಮುಸ್ಲಿಂ ಜನಾಂಗದವರಿಗೆ ಒಂದು ಮನಸ್ಸು ಸಂತೋಷ ಆಗುವಂಥ ಒಂದು ಕಾಮಗಾರಿಯನ್ನು ಈದ್ಗಾ ಮೈದಾನದ ಒಳಗಡೆ ಇರ್ತಕ್ಕಂಥ ಈ ಒಂದು ನೆಲಕ್ಕೆ ಒಂದು ಸಿಮೆಂಟ್ ಲ್ಯಾಬ್ಸ್ಗಳ ಫಿಟ್ಟಿಂಗನ್ನು ಮಾಡ್ತಕ್ಕಂಥ ಅತಿ ದೊಡ್ಡ ಒಂದು ಕಾಮಗಾರಿ. ಮತ್ತು ಇಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಬಗ್ಗೆ ನಮ್ಮ ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರು, ಬೇರೆ ಬೇರೆ ತಾಲೂಕಿನ ಮುಸ್ಲಿಂ ಬಾಂಧವರು ಎಂಥ ಒಳ್ಳೆ ಕೆಲಸ ಮಾಡಿದ್ದೀರಿ ನೀವು, ಚಳ್ಳಕೆರೆಯಲ್ಲಿ ಶಾಸಕರು ಎಂಥ ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತೇಳಿ ಇದಕ್ಕೆ ಮಾದರಿಯಾಗಿ ಬೇರೆ ಬೇರೆ ಊರಲ್ಲಿ ಇದೇ ಬೇಡಿಕೆಯನ್ನು ಎಲ್ಲ ಕಡೆ ಮುಸ್ಲಿಮರು ಇಡ್ತಾ ಇದ್ದಾರೆ. ನಾವು ಸಮಾಜದಿಂದ ನಮ್ಮ ಜಾಮಿಯಾ ಮಸೀದಿಯಲ್ಲಿ ಇರ್ತಕ್ಕಂಥ ಮಾಜಿ ಮುತ್ತೋಲಿ ಸಿಆರ್ ಅಲ್ಲಾ ಬಕಶ್ ಅವರು, ಅತೀಕುರ್ ರಹಮಾನ್ ಅವರು, ಮಾಜಿ ಮೆಂಬರ್ ಆಗಿರ್ತಕ್ಕಂಥ ನಮ್ಮ ಮುಜಿಬುಲ್ ಆಗಿರ್ಬೋದು, ಮತ್ತು ಗಾಂಧಿನಗರ ಮದೀನಾ ಮಸೀದಿ ಮುತ್ತೋಲಿ ದಾದಾ ಬೇರು ಸೆಕ್ರೆಟರಿಗಳು, ಅನಾಸು ಎಲ್ಲ ಮುಖಂಡರು. ಅದ್ರ ಜೊತೆಗೆ ಯಾರಪ್ಪ ಅಂತಂದರೆ ಇವತ್ತಿನ ಸೇವೆ ಮಾಡಿರೋದು ನಮ್ಮೆಲ್ಲರಿಗಿಂತ ಮುಖ್ಯವಾಗಿ ಅತ್ಯಂತ ಶ್ರಮಪಟ್ಟು ಅವರು ತಮ್ಮ ಸಂಪಾದನೆಯಲ್ಲಿ ನಾವು ಊಟ ಮಾಡಿಸ್ಬೇಕು, ಇಫ್ತಿಯಾರ್ ಕೂಟ ಅಂತೇಳಿ ಏನು ಮಾಡಿದ್ದಾರೆ ಯುವಕರು, ಗ್ಯಾರೇಜಿನ ಹುಡುಗರು. ನಾವು ಸಾಹೇಬರನ್ನ ಕರೆಸಿ, MLA ರಘುಮೂರ್ತಿ ಸಾಹೇಬರನ್ನ ಕರೆಸಿ ನಮ್ಮ ಒಂದು ಸಂತೋಷವನ್ನು ಇಫ್ತಿಯಾರ್ ಕೂಟದಲ್ಲಿ ಅವ್ರ ಜೊತೆಯಲ್ಲಿ ಹಂಚ್ಕೋಬೇಕು ಅಂತ ತೀರ್ಮಾನ ಮಾಡಿದ್ವಿ. ನಮ್ಮ ಜನಾಂಗದ ಮನವಿಗೆ ಹೋಗೊಟ್ಟು MLA ರಘುಮೂರ್ತಿ ಸಾಹೇಬರು ಭಾಳ ಅತ್ಯಂತ ಸೂಕ್ತವಾದ ಸಮಯಕ್ಕೆ ಸರಿಯಾಗಿ ಬಂದು ಈ ಒಂದು ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿ ನಮ್ಮ ಜೊತೆಗೆ ಇಫ್ತಿಯಾರ್ ಕೂಟದಲ್ಲಿನೂ ಅವರು ಪ್ರಸಾದವನ್ನು ಸ್ವೀಕರಿಸಿಬಿಟ್ಟು ಎಲ್ಲ ಜನಾಂಗಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಪ್ರಾರ್ಥನೆ ಕೈಗೊಂಡಿರ್ತಕ್ಕಂಥವರಿಗೆ ದೇವರಿಗೆ ಒಳ್ಳೆಯದನ್ನು ಮಾಡಿ ಅಂತಕ್ಕಂಥ ಒಂದು ಶುಭ ಸಂದೇಶವನ್ನು ಕೊಟ್ಟಿದ್ದಾರೆ. ನಮ್ಮ ಜನಾಂಗದ ಎಲ್ಲ ಮಸೀದಿ ಗುರುಗಳು ಸಮೇತ ಶಾಸಕರು ಮುಂದಿನ ದಿನಗಳಲ್ಲಿ ಅವರು ಎಲ್ಲ ರೀತಿಯಾದಂಥ ಒಂದು ಬಲ, ಅಂದರೆ ಜನಗಳಿಗೆ ಸೇವೆ ಮಾಡುವಂತಹ ಬಲ ಅವರಿಗೆ ಹೆಚ್ಚು ಅಲ್ಲಾಹನು ನೀಡಲಿ. ಜಗದಾದಿಗುರು ಪ್ರವಾದಿ ಮೊಹಮ್ಮದ್ರವರ ಆಶೀರ್ವಾದ, ಅಲ್ಲಾಹನ ಕೃಪೆ ಸದಾ ಅವ್ರ ಮೇಲೆ ಇರಬೇಕು ಅಂತೇಳಿ ನಮ್ಮ ಎಲ್ಲ ಮಸೀದಿಯ ಗುರುಗಳು ಇವತ್ತು ಬಂದಂಥವರು ಅವರು ಪ್ರಾರ್ಥನೆಯಲ್ಲಿ ಒಂದು ಭಾಗವಹಿಸಿ ಅವ್ರ ಬಗ್ಗೆ ಒಂದು ಶುಭವನ್ನು ಕೋರಿದ್ದಾರೆ. ಅವ್ರ ಜೊತೆಯಲ್ಲಿ ಬಂದಿರುವಂತಹ ಚುನಾಯಿತ ಸದಸ್ಯರುಗಳು, ನಗರಸಭೆ ಸದಸ್ಯರು, ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳ ಸದಸ್ಯರು, ಮಾಜಿ ಸದಸ್ಯರುಗಳು, ವಿವಿಧ ಸಮಾಜದ ಮುಖಂಡರು ಬಂದು ಅವರನ್ನು ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿದ್ದಾರೆ. ಅದಕ್ಕೆ ನಮ್ಮ ಹಿರಿಯರು ಗದ್ದಿಗೆ ತಿಪ್ಪೇಸ್ವಾಮಿ, ಚಳ್ಳಕೆರೆ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ರಮೇಶ್ ಗೌಡ ಆಗಿರ್ಬೋದು, ಮತ್ತು ನಮ್ಮ ಶಿಕ್ಷಕರು ಇದೇನು ತೋರಿಸುತ್ತಪ್ಪ ಅಂದರೆ ನಮ್ಮ ಜನಾಂಗದಲ್ಲಿ ಒಂದು ಕೋಮು ಸೌಹಾರ್ದತೆ ಚಳ್ಳಕೆರೆಯಲ್ಲಿ ಇದೆ. ಈ ಕೋಮು ಸೌಹಾರ್ದ